ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಯೆಶಾಯನ ಬರೆದ ಗ್ರಂಥ 50ನೇ ಅಧ್ಯಾಯ 4ನೇ ವಚನದ. ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ ಕರ್ತನಾದ ಯೆಹೋವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ. ಬೆಳಬೆಳಗೂ ನನ್ನನ್ನು ಎಚ್ಚರಿಸಿ ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಜಾಗರಗೊಳಿಸುತ್ತಾನೆ ಎಂಬುದಾಗಿ ಬರೆದಿದೆ. ಹಾಗಾದರೆ ಪ್ರಿಯರೇ, ಇಲ್ಲಿ ಯೇಸು ಸ್ವಾಮಿಯು ಈ ಒಂದು ಭೂಲೋಕದಲ್ಲಿ ಬಂದು ತನ್ನ ಸೇವೆಯನ್ನು ಆರಂಭಿಸುವುದಕ್ಕಿಂತ ಮುಂಚೆ ದೇವರು ಆತನಿಗೆ ಒಂದು ಶಿಕ್ಷಿತರ ನಾಲಿಗೆಯನ್ನು ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಪ್ರಿಯರೇ, ನಿಮ್ಮನ್ನು ನನ್ನನ್ನು ದೇವರು ಕರೆದಾಗ ನಮ್ಮ ಮಾತುಗಳನ್ನು ಯಾವುದಕ್ಕೋಸ್ಕರ ಉಪಯೋಗಿಸ್ತಾ ಇದ್ದೇವೆ? ನಾವು ಮಾತಾಡುವಂಥ ಮಾತಿನಲ್ಲಿ ಜನರಿಗೆ ಒಂದು ಆಶೀರ್ವಾದವಾಗಿದೆಯಾ? ಆ ಒಂದು ಮಾತಿನ ಮೂಲಕ ರಕ್ಷಣೆ ಮಾರ್ಗಕ್ಕೆ ಬರುವಂಥ ಮಾತಾಗಿದೆಯಾ? ನಾವು ಕೂತ್ಕೊಂಡು ಮಾತಾಡುವಾಗ ನಾವು ಆಲೋಚಿಸೋಣ. ಹಾಗಾದರೆ ಇಲ್ಲಿ ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ ಕರ್ತನಾದ ಯೆಹೋವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ ಎಂಬುದಾಗಿ ಹೇಳಬೇಕಾದ್ರೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾನು ನಿಜವಾಗಿಯೂ ಒಂದು ಶಿಕ್ಷಣ ಹೊಂದಿದಂಥ ನಾಲಿಗೆ ಇದೆಯಾ, ಅಥವಾ ನಾನು ಸಿಕ್ಕಾಪಟ್ಟೆ ಮಾತಾಡುವಂಥ ವ್ಯಕ್ತಿಯಾಗಿದ್ದೇನಾ? ನಾನು ಮಾತಾಡಿದರೆ ಜನರು ಓಡೋಗ್ತಾರಾ ಅಥವಾ ಮತ್ತೆ ಬಂದು ಕೇಳಿಸ್ಕೊಳ್ಬೇಕು ಅನಿಸುತ್ತಾ ಅನ್ನುವಂಥದ್ದನ್ನು ದೇವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಹಾಗಾದರೆ ನನಗೆ ಶಿಕ್ಷಿತರ ನಾಲಿಗೆ ನಮಗೂ ನಿನಗೂ ಬೇಕಾಗಿದ್ದರೆ ಏನು ಮಾಡಬೇಕು? ಮುಂದಿನ ಭಾಗದಲ್ಲಿ ನಾವು ನೋಡ್ತೇವೆ, ನಾನು ಬೆಳಬೆಳಗೂ ನನ್ನನ್ನು ಎಚ್ಚರಿಸಿ ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಜಾಗರೂಗೊಳಿಸುತ್ತಾನೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಬೇರೆಯವ್ರ ವಿಷಯ ಯೋಚನೆ ಮಾಡಬಾರ್ದು. ಎದ್ದ ತಕ್ಷಣ ನೆನ್ನೆ ಇವರೆಲ್ಲ ನನಗೀಗ ಅಂದ್ರಲ್ಲ, ಹಾಗಾದರೆ ನಾನೇನು ಮಾಡಬೇಕು? ಕೆಲವು ಸರಿ ಎದ್ದು ಕೂಡಲೇ ಕೆಲವು ವಚನದಲ್ಲಿ ಹೇಳ್ತದೆ, ಬೇರೆ ಬೇರೆ ವಿಚಾರಗಳು, ದುಷ್ಟತನದ ವಿಚಾರಗಳು ಬರ್ತಾ ಇರುತ್ತೆ. ಜಗಳ ಆಡಬೇಕು ಅನ್ನೋ ವಿಚಾರ, ಆರ್ಗ್ಯುಮೆಂಟ್ ಮಾಡಬೇಕು ಅನ್ನೋ ವಿಚಾರ ಬರುತ್ತೆ. ಆದರೆ ದೇವ್ರ ವಾಕ್ಯದಲ್ಲಿ ಹೇಳುವಾಗ ಇಲ್ಲಿ ದೇವ್ರ ವಾಕ್ಯದಲ್ಲಿ ಹೇಳ್ತದೆ ಏನಂದರೆ, ಬೆಳಬೆಳಗೂ ನನ್ನನ್ನು ಎಚ್ಚರಿಸಿ ಶಿಕ್ಷಿತರಂತೆ. ಅಂದರೆ ದೇವ್ರ ವಾಕ್ಯದಿಂದ ನಾವು ಶಿಕ್ಷಣವನ್ನು ಕಲಿತೇವೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಫಸ್ಟ್ ನಮ್ಮ ಕೈಯಲ್ಲಿ ಹೋಗಬೇಕು, ಬೈಬಲ್ ಕಡೆ ಹೋಗಬೇಕು. ದೇವರೇ ನೀನು ಮಾತಾಡು, ನಾನು ಕೇಳಿಸ್ಕೊಳ್ತೇನೆ. ಆವಾಗ ದೇವ್ರ ಮಾತನ್ನು ನಾವು ಕೇಳಿಸ್ಕೊಂಡಾಗ, ನಾವು ಹೊರಗಡೆ ಪ್ರಪಂಚದಲ್ಲಿ ಹೋದಾಗ ಆತನ ಮಾತುಗಳು ನಮ್ಮಲ್ಲಿ, ಅದು ಬಾಯಿಯಲ್ಲಿ ಹೃದಯದಲ್ಲಿ ತುಂಬಿದಾಗ ಅದೇ ಮಾತು ಹೊರಗಡೆ ಬರುತ್ತೆ. ಪ್ರಿಯರೇ, ಹಾಗಾದರೆ ಈ ದಿವಸ ನಮ್ಮ ನಾಲಿಗೆಯನ್ನು ಶಿಕ್ಷಿತರ ನಾಲಿಗೆಯಾಗಿ ಮಾಡು ಸ್ವಾಮಿ ಅಂತ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ಹೌದು ರಾಜ, ಬೆಳಬೆಳಗೂ ಕರ್ತನೆ ನೀನು ನಮ್ಮೊಟ್ಟಿಗೆ ಮಾತನಾಡುವುದಕ್ಕೆ ಸಿದ್ಧನಾಗಿರುತ್ತೆ. ನಿನ್ನ ವಾಕ್ಯದಿಂದ ಸ್ವಾಮಿ ಮಾತಾಡುವಾತನಾಗಿದ್ದಿ. ನಾವು ಅದರ ಮೂಲಕ ಶಿಕ್ಷಣವನ್ನು ಹೊಂದುತ್ತೇವೆ. ನಾವು ಸ್ವಾಮಿ ಬಲಹೀನರಿಗೆ ಸ್ವಾಮಿ ಅವರಿಗೆ ಸಮಾಧಾನದ ಮಾತುಗಳನ್ನು ಹೇಳೋದಕ್ಕೆ ನಮ್ಮನ್ನು ಸಾಧನವಾಗಿ ನೀನು ಉಪಯೋಗಿಸ್ತಿ ಎನ್ನುವಂಥ ವಿಷಯ ನಾವು ಧ್ಯಾನಿಸಿದ್ದೇವೆ. ನನ್ನ ಸಹೋದರ ಸಹೋದರಿಯರನ್ನು ಸ್ವಾಮಿ ಅವರು ಎಲ್ಲಿ ಹೋದಾಗ್ಯೂ ಯಾವ ಮಾತು ಆಡಿದರೂ ಅದು ನಿನಗೆ ಮಹಿಮೆ ತರುವ ಹಾಗೆ, ಅನೇಕರಿಗೆ ಲಾಭದಾಯಕವಾಗಿರುವಂತೆ ಒಬ್ಬೊಬ್ಬರನ್ನು ನೀನು ಉಪಯೋಗಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.